ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುತ್ತಾರೆ ಎನ್ನುವ ಸುದ್ದಿ ಈಗಷ್ಟೇ ಹರಿದಾಡ್ತಾ ಇತ್ತು. ಎಸ್, ರಾಜೀನಾಮೆ ನೀಡೋದು ಖಚಿತ, ಆದರೆ ಕೆಲವೇ ಕ್ಷಣಗಳಲ್ಲಿ ಅದಕ್ಕೂ ಮುನ್ನ ಬಿ ನಾಗೇಂದ್ರ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಲಿರುವ ಬಿ ನಾಗೇಂದ್ರ ಇನ್ನು ರಾಜೀನಾಮೆ ಕೊಟ್ಟಿಲ್ಲ, ಮುಖ್ಯಮಂತ್ರಿಗಳನ್ನು ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ರಾಜೀನಾಮೆಗೂ ಮುನ್ನ ಸಂಪೂರ್ಣ ಘಟನೆಯ ವಿವರಣೆಗಳನ್ನು ನೀಡ್ತಾರೆ ಬಿ ನಾಗೇಂದ್ರ. ಸುದ್ದಿಗೋಷ್ಠಿ ನಡೆಸಿ ರಾಜೀನಾಮೆ ಸಲ್ಲಿಸುವ ಸಾಧ್ಯತೆ ಇದೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವುದು ಪಕ್ಕಾ ಅಂತ ಈಗಾಗಲೇ ಡಿಕೆ ಶಿವಕುಮಾರ್ ಖಚಿತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಬಂದಿರುವಂತ ಬಿ ನಾಗೇಂದ್ರ ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರೆಸ್ ಮೀಟ್ ನಡೆಸ್ತಾರೆ. ಪ್ರಕರಣದ ಸಂಪೂರ್ಣ ವಿವರವನ್ನ ಹಂಚಿಕೊಳ್ತಾರೆ. ಹೇಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಖಾಸಗಿ ಬ್ಯಾಂಕ್ಗಳಿಗೆ ಹಣ ವರ್ಗಾವಣೆ ಆಯಿತು, 18 ನಕಲಿ ಅಕೌಂಟ್ಗಳಿಗೆ ಹಣ ಹೇಗೆ ಹೋಯಿತು, ಹೆಚ್ಚು ಕಮ್ಮಿ 95 ಕೋಟಿಯ ಹತ್ತತ್ರ, ಅಂದರೆ 94 ಕೋಟಿ 73 ಲಕ್ಷ ಯೂನಿಯನ್ ಬ್ಯಾಂಕ್ನಿಂದ, ವಸಂತನಗರದಲ್ಲಿರುವಂಥ ಯೂನಿಯನ್ ಬ್ಯಾಂಕ್ನಿಂದ MG ರೋಡ್ನಲ್ಲಿರುವಂಥ ಇನ್ನೊಂದು ಕೋಆಪರೇಟಿವ್ ಬ್ಯಾಂಕಿಗೆ ಹೇಗೆ ಹಣ ವರ್ಗಾವಣೆ ಆಯಿತು, 18 ನಕಲಿ ಖಾತೆಗಳ ಮೂಲಕ ಹಣ ಹೇಗೆ ಡ್ರಾ ಮಾಡಿಕೊಳ್ಳಲಾಯಿತು, ಇದರಲ್ಲೂ ನಾಗೇಂದ್ರ ಅವರ ಪಾತ್ರ ಎಷ್ಟಿದೆ, ಸಚಿವ ನಾಗೇಂದ್ರ ಅವರಿಗೂ ಈ ಪ್ರಕರಣಕ್ಕೂ ಏನು ಸಂಬಂಧ ಇದೆಯಾ ಇಲ್ವಾ, ಅಥವಾ ಉದ್ದೇಶಪೂರ್ವಕವಾಗಿ ಸಚಿವರನ್ನ ಇಲ್ಲಿ ತಳುಕು ಹಾಕಲಾಯ್ತಾ, ಹೀಗೆ ಅನೇಕ ರೀತಿಯ ವಿಚಾರಣೆಗಳಿದ್ದಾವೆ, ಗೊಂದಲಗಳಿದ್ದಾವೆ. ಬಿ ನಾಗೇಂದ್ರ ಈಗಾಗಲೇ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಪ್ರಕರಣ ಸಂಬಂಧ ವಿವರವನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಒಂದು 12 ಗಂಟೆ ಸುಮಾರಿಗೆ ಮಾತನಾಡ್ತಾ ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ, ಪ್ರಕರಣದ ತನಿಖೆಯನ್ನು SIT ಮಾಡ್ತಾ ಇದೆ, ಬಿಜೆಪಿಯವರು ರಾಜ್ಯಪಾಲರಿಗೆ ದೂರು ಕೊಡ್ತಾರಾ, ಪ್ರತಿಭಟನೆ ಮಾಡ್ತಾರಾ, ರ್ಯಾಲಿ ಮಾಡ್ತಾರ, ಸಂಬಂಧ ಇಲ್ಲ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ರು. ಅದಾದ ಕೆಲ ಹೊತ್ತಿನಲ್ಲಿ ಡಿಕೆ ಶಿವಕುಮಾರ್ ಇಲ್ಲ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರು. ಬಿ ನಾಗೇಂದ್ರ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದಾಗ ರಾಜೀನಾಮೆ ಕೊಡ್ಲಿಕ್ಕೇ ಬಂದಿದ್ದಾರೆ ಅಂತ ಭಾಸವಾಗಿತ್ತು. ಆದರೆ ಇದೀಗ ರಾಜೀನಾಮೆ ಕೊಟ್ಟಿಲ್ಲ. ರಾಜೀನಾಮೆ ಕೊಡುವ ಮುನ್ನ ಸುದ್ದಿಗೋಷ್ಠಿ ನಡೆಸಿ ಪ್ರಕರಣದ ಸಂಪೂರ್ಣ ವಿವರವನ್ನು ಬಿಚ್ಚಿಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ನಾಗೇಂದ್ರ. ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ನೀಡ್ತಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ, ನಾಗೇಂದ್ರ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದ ತಕ್ಷಣ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ಭಾವಿಸಲಾಗಿತ್ತು. ಆದರೆ ರಾಜೀನಾಮೆ ಸಲ್ಲಿಸಿಲ್ಲ, ವಿವರಣೆಯನ್ನಷ್ಟೇ ಕೊಟ್ಟು ಬಂದಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ. ಈಗ ಪ್ರೆಸ್ ಮೀಟ್ನಲ್ಲಿ ಏನೆಲ್ಲ ವಿವರಗಳು ಕೊಡಬಹುದು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ನಾಗೇಂದ್ರ ಅವರ ಪಾತ್ರ ಏನು, ಜೊತೆಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಅಷ್ಟು ಬೃಹತ್ ಹಣ ಹೇಗೆ ವರ್ಗಾವಣೆ ಆಯಿತು, ಅದಕ್ಕೂ ಅವ್ರಿಗೇನು ಸಂಬಂಧ, ಯಾವ ರೀತಿ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ನಿರೀಕ್ಷೆ ಇದೆ, ಮಾಹಿತಿ ಹಂಚಿಕೊಂಡ ನಂತರ ರಾಜೀನಾಮೆ ಪಕ್ಕಾನಾ? ದಶರಥ್, ಈಗಾಗಲೇ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋ ವಿಚಾರಕ್ಕೆ ಈಗಾಗಲೇ ಸಚಿವರ ತಲೆದಂಡ ಬಹುತೇಕ ಫಿಕ್ಸ್ ಆಗಿದೆ. ಈಗಾಗಲೇ ರಾಜೀನಾಮೆ ಪತ್ರದೊಂದಿಗೆ CM ಸಿದ್ದರಾಮಯ್ಯನವರನ್ನ ಭೇಟಿಗಾಗಿ ಕಾವೇರಿ ನಿವಾಸಕ್ಕೆ ಸಚಿವ ನಾಗೇಂದ್ರ ಆಗಮಿಸಿದ್ರು. ಆದರೆ CM ಸಿದ್ದರಾಮಯ್ಯನವರ ಬಳಿ ಒಂದು ರೀತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತದ್ದು. ಅಂದರೆ ಈ ರಾಜೀನಾಮೆ ಕೊಡೋದಕ್ಕೆ, ಅಂದರೆ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ನಾನು ಸಿದ್ಧ ಇದ್ದೇನೆ ಎಂಬ ಸ್ಪಷ್ಟನೆಯನ್ನು ಕೊಟ್ಟಿರೋದು. ಜೊತೆಗೆ DCM DK ಶಿವಕುಮಾರ್ ಕೂಡ ಈಗಾಗಲೇ ಆ ಸಂದೇಶವನ್ನು ರವಾನಿಸಿರುವಂಥದ್ದು. ಅಂದರೆ ನಾನು ಸ್ವಯಂ ಪ್ರೇರಿತವಾಗಿ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ನನ್ನಿಂದ ಯಾವುದೇ ಸರ್ಕಾರಕ್ಕೆ ಮುಜುಗರ
ಆಗಬಾರ್ದು, ಜೊತೆಗೆ ವಿಪಕ್ಷಗಳಿಗೆ ಇದೇ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾರೆ. ಹಾಗಾಗಿ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅನ್ನೋ ಸಂದೇಶವನ್ನ ಈಗಾಗಲೇ DCM DK ಶಿವಕುಮಾರ್ಗೂ ಕೊಟ್ಟಿರುವಂತದ್ದು. ಈಗ CM ಭೇಟಿ ನಂತರ ಕಾವೇರಿಯಿಂದ ತೆರಳಿದ ನಂತರ ವಿಧಾನಸೌಧಕ್ಕೆ ತೆರಳಿ ಅಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸುವ, ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಸಚಿವ ನಾಗೇಂದ್ರ ಅವರು ನಡೆಸ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಯಾವ ಕಾರಣಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಎಂಬ ವಿಚಾರಗಳನ್ನು ಕೂಡ ಮಾಧ್ಯಮಗಳ ಮುಂದೆ ತಿಳಿಸ್ತಾರೆ. ಅಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು, ಈ ಅಕ್ರಮ ಹಣ ವರ್ಗಾವಣೆಯಲ್ಲಿ ತನ್ನದು ಯಾವುದೇ ಒಂದು ಪಾತ್ರ ಇಲ್ಲ, ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡಿದ್ದೀವಿ, ಆ ತನಿಖೆ ಕೂಡ ನಡೀತಾ ಇದೆ ಎಂಬ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಲವು ಬಾರಿ CMಗೂ ಕೂಡ ಒಂದು ರೀತಿ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು. ಆದ್ರೆ ವಿಪಕ್ಷಗಳ ಆಗ್ರಹ ಒತ್ತಡ ಯಾವಾಗ ಜಾಸ್ತಿ ಆಯಿತು, ಜೊತೆಗೆ ಎಲ್ಲ ಒಂದು ರೀತಿ ಕಾಂಗ್ರೆಸ್ ವಲಯದಲ್ಲೂ ಕೂಡ, ಆಂತರಿಕ ವಲಯದಲ್ಲೂ ಕೂಡ ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರ ಒಂದು ರಾಜೀನಾಮೆ ಕೊಡಲೇಬೇಕು ಎಂಬ ಒತ್ತಡವೂ ಕೂಡ ಜಾಸ್ತಿ ಆಗ್ತಾ ಇತ್ತು. ಯಾಕೆಂದ್ರೆ ಸಾಕಷ್ಟು ಇದೇ ವಿಚಾರವನ್ನ ಇಟ್ಕೊಂಡು ವಿಪಕ್ಷಗಳಾದಂಥ BJP ಹಾಗೂ JDS ನಾಯಕರು ಈಗಾಗಲೇ ಬೀದಿಗಿಳಿದಿದ್ರು, ಹೋರಾಟಗಳನ್ನು ಮಾಡಿದ್ರು, ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು. ಇವತ್ತು ವಿಧಾನಸೌಧದಿಂದ ನೇರವಾಗಿ ರಾಜಭವನಕ್ಕೆ ತೆರಳಿ ಅಲ್ಲಿ ರಾಜ್ಯಪಾಲರಿಗೆ ಕೂಡ ತಮ್ಮ ಮನವಿಯನ್ನು ಸಲ್ಲಿಸಿದ್ರು. ಅಂದ್ರೆ ಸಚಿವ ಸ್ಥಾನದಿಂದ ಏನು ನಾಗೇಂದ್ರ ಅವರನ್ನ ವಜಾಗೊಳಿಸಬೇಕು, ಈ ವಿಚಾರದ ಬಗ್ಗೆ ರಾಜ್ಯಪಾಲರು ಮಧ್ಯಸ್ಥಿಕೆ ವಹಿಸಬೇಕು ಎಂಬ ವಿಚಾರಗಳಿಗೆ ಪ್ರವೇಶ ಮಾಡಬೇಕು ಎಂಬ ವಿಚಾರವನ್ನ ಗಮನಕ್ಕೆ ತಗೊಂಡ್ಬಂದಿದ್ರು. ಯಾವಾಗ ಹೋರಾಟಗಳು, ಒತ್ತಡಗಳು, ಕೊನೆಗೆ ಆಂತರಿಕ ತಮ್ಮ ಪಕ್ಷದಲ್ಲೂ ಕೂಡ ಒತ್ತಡಗಳು ಹೆಚ್ಚಾಯಿತು, ಖುದ್ದು ಸ್ವತಃ ನಾಗೇಂದ್ರ ಅವರೇ ಈಗ ಅಂತಿಮ ತೀರ್ಮಾನಕ್ಕೆ ಬಂದಿರುವಂಥದ್ದು. ಅಂದ್ರೆ ನಾನು ರಾಜೀನಾಮೆ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಒಂದು ಕಡೆ ವಿಪಕ್ಷಗಳು ಮತ್ತಷ್ಟು ಹೋರಾಟವನ್ನ ಜಾಸ್ತಿ ಮಾಡ್ತವೆ, ರಾಜ್ಯಾದ್ಯಂತ ಈ ಹೋರಾಟಕ್ಕೆ ನಾನೇ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಜೊತೆಗೆ ಒಂದು ರೀತಿ ಎಲ್ಲೋ ಪಕ್ಷದಲ್ಲೇ ಕೂಡ ಆಗ್ರಹ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಈ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಪದೇ ಪದೇ ಸಿದ್ದರಾಮಯ್ಯನವರಿಗೂ ಕೂಡ, CM ಸಿದ್ದರಾಮಯ್ಯನವರಿಗೂ ಕೂಡ ಪದೇ ಪದೇ ನಾಯಕರು ದೂರನ್ನ ಹೇಳ್ತಾರೆ. ಜೊತೆಗೆ ಈಗಾಗಲೇ ಬ್ಯಾಂಕ್ನ ಅಧಿಕಾರಿಗಳು, ಅಂದ್ರೆ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳಿಗಾಗಲೇ CBIಗೆ ದೂರನ್ನು ಕೊಟ್ಟಿದ್ರು. CBI ಕೂಡ FIR ಅನ್ನು ದಾಖಲಿಸಿಕೊಂಡಿದೆ. ಈ ಎಲ್ಲಾ ಹಿನ್ನೆಲೆಯಲ್ಲಿ ಮುಜುಗರ ಹೆಚ್ಚಾಗಬಾರ್ದು ಎಂಬ ಹಿನ್ನೆಲೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ಮುಂದಾಗಿರುವಂತದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ಕೊಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಎಲ್ಲ ಅಂಶಗಳನ್ನು ಇಟ್ಟು, ಅಂದ್ರೆ ರಾಜೀನಾಮೆ ಕೊಡ್ತಾ ಇರೋದಕ್ಕೆ ಕಾರಣಗಳೇನು, ಮುಂದೆ ಯಾವ ರೀತಿ ನಾವು ಕೂಡ ಹೋರಾಟ ಮಾಡಬೇಕು, ಅಂದ್ರೆ ಯಾವ ಸ್ಥಾನ ಏನು ಕಳಂಕ ಇಲ್ಲಂತ ಸಂದರ್ಭದಲ್ಲಿ ಮತ್ತೆ ಅವಕಾಶ ಸಿಗುತ್ತೆ ಎಂಬ ಆಶಾಭಾವನೆಯನ್ನು ಇಟ್ಕೊಂಡಿರುವಂತಹ ನಾಗೇಂದ್ರ ಅವರು ಇವತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಅಂದ್ರೆ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ರಾಜೀನಾಮೆ ಕೊಡ್ತೀನಿ ಎಂಬ ಒಂದು ಸ್ಪಷ್ಟನೆ ಮಾಧ್ಯಮಗಳ ಮುಂದೆ ಆ ಕಾರಣಗಳನ್ನ ಹೇಳಿ ತದನಂತರ ಮತ್ತೆ ಬಂದು CM ಅವರನ್ನ ಭೇಟಿಯಾಗಿ ರಾಜೀನಾಮೆಯನ್ನ ಕೊಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ದಶರಥ್, ಅಂದ್ರಿಗೆ ಏಕಾಏಕಿ ವಿವರಣೆಗಳನ್ನ ಕೊಡದೆ ನೇರವಾಗಿ ರಾಜೀನಾಮೆ ಕೊಟ್ಟು ಹೋದ್ರೆ ಎಲ್ಲೊಂದು ಕಡೆ ಕಳಂಕಿತನಾಗುವಂಥ ಅಥವಾ ಕಳಂಕ ನನ್ನ ಮೇಲೆ ಉಳಿಸಿಕೊಂಡು ಮೌನವಾಗಿ ಹೋದ್ರೆ ಇಡೀ ಸರ್ಕಾರ, ಇಡೀ ಜನ ಏನು ತಿಳ್ಕೊಳ್ಬೋದು ಅನ್ನುವ ಲೆಕ್ಕಾಚಾರ ಅವ್ರದ್ದು ಅಂತ ಅನ್ಸುತ್ತೆ. ಹೀಗಾಗಿ ಸತ್ಯಾಸತ್ಯತೆಗಳನ್ನ ಜನರ ಮುಂದಿಟ್ಟೇ ಹೋಗ್ತಾರೆ ಅಂತ ಅನ್ಸುತ್ತೆ. ಇನ್ನೊಂದು ಕಡೆ ತನಿಖೆಯ ಕುಣಿಕೆ ಕೂಡ ಬಿಗಿಯಾಗ್ತಾ ಹೋಗ್ತಾ ಇದೆ. ಒಂದು ಐವರನ್ನ ಅರೆಸ್ಟ್ ಮಾಡಿದ್ದಾರೆ, ಇವರ ಆಪ್ತ ಸಹಾಯಕರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆ ವಿಚಾರದಲ್ಲೂ ಕೂಡ ಕೆಲವಷ್ಟು ಸ್ಪಷ್ಟನೆ ಬೇಕಾಗುತ್ತೆ ಅಂತ ಅನ್ಸುತ್ತೆ. ಖಂಡಿತ ದರ್ಶತ್, ಈಗಾಗಲೇ ಪ್ರಕರಣದ ತನಿಖೆ ಸಾಗ್ತಾ ಇದೆ. ಒಂದು ಕಡೆ SIT ರಚನೆ ಆಗಿದೆ, SIT ಅಧಿಕಾರಿಗಳಿಂದಲೂ ಕೂಡ ತನಿಖೆ ಸಾಗ್ತಾ ಇದೆ. ಜೊತೆಗೆ ಮತ್ತೊಂದು ಕಡೆ ನೋಡೋದಾದ್ರೆ ಈ ಪ್ರಕರಣದ ಹಿನ್ನೆಲೆ ಇದ್ದಂತಹ ಅಧಿಕಾರಿಗಳನ್ನ ಈಗಾಗಲೇ ಕೂಡ ಏನು ಅವರ ಮೇಲೂ ಕೂಡ FIR ದಾಖಲಾಗಿದೆ, ಅವ್ರನ್ನು ಕೂಡ ಈಗಾಗಲೇ ತನಿಖೆಗೆ ಒಳಪಡಿಸ್ತಾ ಇರುವಂತದ್ದು. ಈ ಎಲ್ಲಾ ಹಿನ್ನೆಲೆ ಜೊತೆಗೆ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳು ಕೂಡ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಒಂದು 6 ರಿಂದ 7 ಕಾರಣಗಳನ್ನ ಕೊಟ್ಟಿದ್ರು. ಅಂದ್ರೆ ಈ ಹಣ ವರ್ಗಾವಣೆ ಆಗುವಂತ ಸಮಯದಲ್ಲಿ ಅಧಿಕಾರಿಗಳ ಒಂದು ಸಹಿ ಬೇಕಾಗುತ್ತೆ, ಅಧಿಕಾರಿಗಳ ಒಂದು ಸಮ್ಮತಿ, ಪರ್ಮಿಷನ್ ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಿಗಮಕ ಅಧಿಕಾರಿಗಳ ಒಂದು ಶಾಮೀಲಿಲ್ಲದೆ ಹಣ ವರ್ಗಾವಣೆ ಆಗಿಲ್ಲ. ಜೊತೆಗೆ ನಮ್ಮ ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಈ ಅಕ್ರಮ ಹಣ ವರ್ಗಾವಣೆಯಲ್ಲಿ ತೊಡಗಿದ್ದಾರೆ, ಅವ್ರ ಮೇಲೂ ನಾವು ಕ್ರಮ ಕೈಗೊಳ್ತೀವಿ ಎಂಬ ವಿಚಾರವನ್ನು ಇಟ್ಕೊಂಡು ಸುಮಾರು 6 ರಿಂದ 7 ಅಂಶಗಳನ್ನ CBIಗೆ ದೂರು ನೀಡಿದ್ರು. ಆ ದೂರು ನೀಡಿದ ನಂತರ CBI ಕೂಡ ಈಗ ಎಂಟ್ರಿ ಆಗಿರುವಂತದ್ದು. ಈಗಾಗಲೇ ಸಾಕಷ್ಟು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣಕ್ಕೆ ಹಣ ವರ್ಗಾವಣೆ ಆಗಿದೆ ಎಂಬ ವಿಚಾರ
ವಿಚಾರದ ಕೂಡ ಅಲ್ಲೂ ಕೂಡ ಈಗಾಗಲೇ ಆಕೆ ಎಲ್ಲೆಲ್ಲಿ ಯಾವ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿದೆ, ಎಷ್ಟು ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗಿತ್ತು, ಇದರಲ್ಲಿ ಯಾರೆಲ್ಲ ಶಾಮೀಲ್ ಆಗಿದ್ದಾರೆ ಎಂಬ ವಿಚಾರಗಳ ಈಗಾಗಲೇ ತನಿಖೆ ಮಾಡ್ತಾ ಇರುವಂತದ್ದು. ಎಲ್ಲೋ ಒಂದ್ ರೀತಿ SIT ಅಧಿಕಾರಿಗಳಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಹಿತಿ ರವಾನೆ ಆಗಿರುವಂತದ್ದು. ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಆಗಿರೋಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಈ ವಿಚಾರದಲ್ಲಿ ನಿಮ್ಮ ತೀರ್ಮಾನ ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು, ನಿಮ್ಮ ನಿರ್ಧಾರಕ್ಕೆ ಯಾವ ನಿರ್ಧಾರ ತೆಗೆದುಕೊಳ್ತೀರಿ ಅನ್ನೋದು ಕೂಡ ನಿಮಗೆ ಬಿಟ್ಟಿದ್ದು ಎಂಬ ವಿಚಾರವನ್ನು ಈಗಾಗಲೇ SIT ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಈಗ ಇದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಪಕ್ಷದಲ್ಲೂ ಕೂಡ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಎಂಬ ಒತ್ತಡಗಳು ಕೂಡ ಹೆಚ್ಚಾಗ್ತಾ ಇತ್ತು. ಒಂದು ಕಡೆ DCM DK ಶಿವಕುಮಾರ್ ಕೂಡ ಹೇಳಿದ್ರು, ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡ್ತಾರೆ. ಎಲ್ಲವೂ ಕಳೆದ ನಂತರ ಏನು ಪ್ರಕರಣ ಆದ ಬಳಿಕ ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ತನಿಖೆ ಆದ ನಂತರ. ಆ ನಂತರ ಅವರನ್ನ ನಾವು ಮತ್ತೆ ಪಕ್ಷಕ್ಕೆ ಅಂದ್ರೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ತೀವಿ ಎಂಬ ಪರೋಕ್ಷವಾಗಿ ಹೇಳಿದ್ರು. ಈ ಎಲ್ಲಾ ವಿಚಾರಗಳಿಂದ ಸ್ವಯಂ ಪ್ರೇರಿತವಾಗಿ ಈಗ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ಮುಂದಾಗಿರುವಂತದ್ದು. ಅಂದ್ರೆ ಈಗ ಇದನ್ನು ಹೊರತುಪಡಿಸಿ ರಾಜೀನಾಮೆ ವಿಚಾರಗಳನ್ನ ಯಾವೆಲ್ಲ ಒಂದು ವಿಚಾರಗಳನ್ನ ಹೊರ ಹಾಕ್ತಾರೆ, ಮತ್ತೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಎಂಬ ವಿಚಾರಗಳಿಗೂ ಕೂಡ ಈಗ ಮೇಲ್ನೋಟಕ್ಕೆ ಸ್ಪಷ್ಟ ಆಗಿದೆ. ಅವರ ಮೇಲೆ FIR ಕೂಡ ಆಗಿದೆ. ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರ ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸುತ್ತಿದೆ. ನಾಗೇಂದ್ರ ಅವರ ಒಂದು ಸುದ್ದಿಗೋಷ್ಠಿ ಅಂದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಈ ಸಮಯದಲ್ಲಿ ಅವರ ಒಂದು ಸುದ್ದಿಗೋಷ್ಠಿ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮರ ಮಾಹಿತಿಗೆ.